ಸ್ನೇಹಿತರೆ ನಮಸ್ಕಾರ. ಭಾಗಶಃ ಅಧ್ಯಯನವು ಸಂಪೂರ್ಣ ಅಧ್ಯಯನಕ್ಕಿಂತ ಉತ್ತಮ. ಪಾರ್ಟ್ ಲರ್ನಿಂಗ್ ಈಸ್ ಬೆಟರ್ ದ್ಯಾನ್ ಹೋಲ್ ಲರ್ನಿಂಗ್. ನಾವು ಎಲ್ಲವನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡೋಣ ಅಂತ ಪ್ರಯತ್ನ ಪಡ್ತೀವಿ. ಪರ್ಫೆಕ್ಟ್ ಆಗ್ಬಿಡೋಣ ಅಂತ ಇನ್ನೂ ಎಷ್ಟೋ ಜನ ಪ್ರಯತ್ನನೇ ಪಡೋದಿಲ್ಲ. ಪರ್ಫೆಕ್ಟ್ ಆದ್ಮೇಲೆ ಪ್ರಯತ್ನ ಪಡೋಣ ಅಂತ. ಅಲ್ವೇ? ಈ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಕಾಮೆಂಟ್ ಮಾಡೋ ಅಂಥವ್ರಾಗಿ. ಮೊದಲನೇದಾಗಿ ಮಾಲತಿ ಟೀಚರ್ ಅವ್ರನ್ನ ಮಾತಾಡಿಸ್ತಾನೆ. ಈ ವಿಷಯ ಹೇಗೆ ಅನಿಸುತ್ತೆ ಮಾಲತಿ ಮೇಡಮ್? ನಮಸ್ತೆ ಸರ್. ಈ ನಮಸ್ತೆ. ವಿಷಯ ತುಂಬಾ ಚೆನ್ನಾಗಿದೆ ಸರ್. ಭಾಗಶಃ ಅಧ್ಯಯನ ಸಂಪೂರ್ಣ ಅಧ್ಯಯನಕ್ಕಿಂತ ತುಂಬಾ ಒಂದು ಉತ್ತಮವಾಗಿರುತ್ತೆ. ಯಾಕೆಂದ್ರೆ ಒಟ್ಟಿಗೆ ನಾವೆಲ್ಲವನ್ನ ಮಾಡಕ್ ಹೋಗ್ತೀವಿ ಅಂದಾಗ ಅಲ್ಲಿ ಹೆಚ್ಚಿನ ನಿಖರತೆಯನ್ನ ಪಡ್ಕೊಳಕ್ಕೆ ಕಷ್ಟ ಸಾಧ್ಯ ಆಗತ್ತೆ. ಈ ಶಹ ಅಂದಾಗ ಸ್ವಲ್ಪ ಸ್ವಲ್ಪನೇ ನಾವು ಕಲ್ತ್ಕೊಳ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ಅದ್ರಲ್ಲಿ ನಿಖರತೆ ಮತ್ತೆ ಪರಿಪೂರ್ಣತೆಯನ್ನ ಪಡ್ಕೊಳಕ್ಕೆ ಒಂದು ಉತ್ತಮ ಅವಕಾಶ ಆಗತ್ತೆ. ಮತ್ತೆ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಕ್ಕೂ ಸಹ ಅರ್ಥ ಆಗತ್ತೆ. ಯಾಕಂದ್ರೆ ಒಂದು ಸಂಪೂರ್ಣ ಗ್ರಂಥವನ್ನ ಒಟ್ಟಿಗೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೋದ್ರೆ ಅದು ಅಲ್ಲಿ ನಾವು ಸಂಪೂರ್ಣ ಅರ್ಥೈಸುವ ಕೈಲಿ ಮತ್ತು ಅರ್ಥ ಮಾಡ್ಕೊಳ್ಳುವಂತ ಶೇಕಡಾವಾರು ಬಹಳ ಕಡಿಮೆ ಇರುತ್ತೆ. ಅದೇ ನಾವು ಭಾಗಶಃ ಅಂದ್ರೆ ಒಂದೊಂದು ಭಾಗವಾಗಿ ಬಿಡಿ ಬಿಡಿಯಾಗಿ ಅರ್ಥೈಸ್ಕೊಂತಾ ಹೋಗ್ತಾ ಇದ್ದಾಗ ನಮ್ಮ ಕಲಿಕೆ ಏನಾಗುತ್ತೆ, ಹೆಚ್ಚು ಗುಣಾತ್ಮಕವಾಗಿರುತ್ತೆ. ನಾವು ಅದ್ರಲ್ಲಿ ಹೆಚ್ಚು ಪಕ್ವತೆಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದ್ರಿಂದ ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಷಯದ ಜ್ಞಾನ ಆಗಿರ್ಬೋದು, ನಾವು ಭಾಗಶಃವಾಗಿ ಕಲಿತಾ ಸಂಪೂರ್ಣಯ ಸಂಪೂರ್ಣವಾಗಿ ಕಲಿಯುವ ಕಡೆ ನಮ್ಮ ಹೆಜ್ಜೆಯನ್ನ ಇಟ್ಟಾಗ ಹೆಚ್ಚು ಗುಣಾತ್ಮಕವಾಗಿ ಕಲಿತೇವೆ. ಅದರಲ್ಲಿ ಪ್ರಭುತ್ವ ಮಟ್ಟದ ಒಂದು ಜ್ಞಾನವನ್ನ ಪಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಸರ್. ಈ ವಿಷಯ ನಂಗೆ ತುಂಬಾ ಇಷ್ಟ ಆಯ್ತು. ಅದ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಗಂಗಾವತಿ ಶೈಲಜಾ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಕಲಿಕೆಗೆ ನೇರವಾಗಿ ಸಂಬಂಧಪಟ್ಟಿರುವಂತಹ ವಿಷಯ. ನಮ್ಮ ದಿನನಿತ್ಯದ ಕಲಿಕೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಅಂಶ ಕೂಡ. ಭಾಗಶಃ ಕಲಿಕೆ ಅಂದ್ರೆ ಒಂದು ವಿಷಯವನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿಕೊಂಡು ನಾವು ಅಧ್ಯಯನ ಮಾಡೋದನ್ನ ಇಡಿಯಾಗಿ ಅಲ್ಲದೆ ಬಿಡಿಯಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಧಾನ ಅಂತ ನಾವು ಅರ್ಥೈಸ್ಬೋದು. ಈ ಭಾಗಶಃ ಕಲಿಕೆಯಿಂದ ಹೇಗೆ ಉಪಯುಕ್ತ ಆಗುತ್ತೆ ಅಂತಂದ್ರೆ, ಮೊದಲೇದಾಗಿ ನಾವು ಇಡೀ ವಿಷಯವನ್ನ ಒಂದೇ ಸಾರಿ ಗ್ರಹಿಸಲು ಹೋದಾಗ ಒತ್ತಡ ಆಗುತ್ತೆ, ಆಯಾಸ ಆಗುತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗ್ಬೋದು. ಅಂದ್ರೆ ಅಲ್ಲಿ ವಿಷಯಗಳನ್ನ ನಾವು ನೆನ್ಪಿಟ್ಟುಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಏಕಾಗ್ರತೆ ಕಡಿಮೆ ಆಗ್ಬಿಡುತ್ತೆ. ಇಂಥ ಒಂದು ಸಮಸ್ಯೆಯಿಂದಾಗಿ ಕಲಿಕೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿ ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಈ ವಿಷಯವನ್ನ ನಾವು ಏನ್ ಮಾಡೋದು, ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನ ಅಧ್ಯಯನ ಮಾಡೋದ್ರಿಂದ, ಒಂದು ವೇಳಾಪಟ್ಟಿಯನ್ನ ತೆರೆಸ್ಕೊಂಡು ಅಧ್ಯಯನ ಮಾಡೋದ್ರಿಂದ ಪರಿಣಾಮಕಾರಿಯಾದಂತ ಕಲಿಕೆ ಸಾಧ್ಯವಾಗುತ್ತೆ. ಸಂಪೂರ್ಣ ಅಧ್ಯಯನದ ದೋಷಗಳನ್ನ ನಿವಾರಿಸುತ್ತೆ. ಏನ್ ಸಂಪೂರ್ಣ ಅಧ್ಯಯನದ ದೋಷಗಳಂದ್ರೆ, ಒಂದೇ ಬಾರಿ ಓದುವುದರಿಂದ ಏನಾಗುತ್ತೆ, ನಮ್ಗೆ ಗೊಂದಲಕ್ಕೀಡಾಗ್ಬಿಡ್ತೀವಿ. ವಿಷಯ ಸಮಗ್ರವಾಗಿ ಅರ್ಥ ಆಗಲ್ಲ, ನೆನಪು ಆಗಲ್ಲ ಸಮಯಕ್ಕೆ ಸರಿಯಾಗಿ. ಹಾಗೆ ಆಸಕ್ತಿ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಕಲಿಕೆ ಅಂದ್ರೆ ಕೇವಲ ಮಾಹಿತಿಯನ್ನ ತುಂಬುವುದಷ್ಟೇ ಅಲ್ಲ, ವಿಷಯವನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ, ಅದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ, ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಕಲಿಕೆ ಸಂಪೂರ್ಣ ಆಗತ್ತೆ. ಅದಾಗ್ಬೇಕಂದ್ರೆ ಭಾಗಶಃ ಕಲಿಕೆ ಅತ್ಯುತ್ತಮ ಮಾರ್ಗ ಅಂತ ಹೇಳ್ಬೋದು. ಇದನ್ನೇ ಕೆಲವು ಮಹಾತ್ಮರ ವಿಷಯಗಳನ್ನ ಹೇಳಿಕೆಗಳನ್ನ ನೋಡಿದಾಗ ನಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಹೆನ್ರಿ ಫೋರ್ಡ್ ಅವರು ಒಂದ್ ಮಾತು ಹೇಳ್ತಾರೆ, ಯಾವುದೇ ಕೆಲಸ ಕಷ್ಟ ಅಲ್ಲ, ಅದನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿಕೊಂಡು ಮಾಡುವುದಾದರೆ ಅಂತ. ಇದು ಭಾಗಶಃ ಕಲಿಕೆಯ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಷಯ. ಹಾಗೇನೆ ಕನ್ಫ್ಯೂಷಸ್ ಅವ್ರು ಹೇಳ್ತಾರೆ, ಇಡೀ ಪರ್ವತವನ್ನು ನಾವು ಸರಿಸ್ಬೋದು, ಆದ್ರೆ ಮೊದ್ಲು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಎತ್ತಿ ಇಡ್ತಾ ಹೋದ್ರೆ ಇಡೀ ಪರ್ವತನೇ ಕೊನೆಗೆ ಒಂದೇ ದಿನ ನಾವು ಅದನ್ನ ಸರಿಸ್ಬೋದು ಅಂತ ಹೇಳ್ತಾರೆ. ಹೀಗೆ ನಾವು ಈ ಒಂದು ಭಾಗಶಃ ಕಲಿಕೆ, APJ ಅವರು ಈ ಮಾತು ದೃಢಪಡಿಸುತ್ತೆ ಇದನ್ನ ಇನ್ನೊಂದು, ಮಹಾನ್ ಹೆಜ್ಜೆಗಳು ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಆರಂಭ ಆಗ್ತಾವಂತೆ. ಹಾಗಾಗಿ ಎಲ್ಲಾ ಒಂದು ಬೋಧನಾ ವಿಧಾನಗಳಲ್ಲಿ ಇದನ್ನು ಕೂಡ ಒಂದೇ, ಕಲಿಕೆಯನ್ನ ಪರಿಣಾಮಕಾರಿ ಮಾಡುವಂತಹ ಒಂದು ಅತ್ಯುತ್ತಮ ವಿಧಾನ. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಎಂಥದೇ ಕಠಿಣ ವಿಷಯವನ್ನು ಕೂಡ ಸುಲಭವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಎಸ್, ತುಂಬಾ ಚೆನ್ನಾಗಿ ತಾವು ಹೇಳಿಕೆಗಳನ್ನೆಲ್ಲ ಹೇಳಿದ್ರಿ. ಸಾಧಕರ ಹೇಳಿಕೆಗಳು. ಕಟ್ಟೇರಿ ಸ್ವಾಮಿ, ತಮ್ಮ ಅನಿಸಿಕೆ? ಎಲ್ರಿಗೂ ನಮಸ್ಕಾರ. ಭಾಗಶಃ ಅಧ್ಯಯನವು ಸಂಪೂರ್ಣ ಅಧ್ಯಯನಕ್ಕಿಂತ ಉತ್ತಮ. ನೋಡಿ, ಈಗ ನಾವು ಒಂದು ಯಾವ್ದಾದ್ರು ಪುಸ್ತಕ ತಗೊಂಡ್ ಬಂದ್ರೆ
ಅದನ್ನ ನಾವು ಒಟ್ಟಿಗೆ ಓದದೆ ಅಂದ್ರೆ ಒಂದೇ ಬಾರಿ ಹೋಗದೆ ಇನ್ನೊಂದ್ ಎರಡು ಪುಸ್ತಕ ತೆಗೆದುಕೊಂಡು ಬಂದಾಗ ಅದರಲ್ಲಿ ಒಂದ್ ಸ್ವಲ್ಪ ಓದೋದು, ಆ ಪುಸ್ತಕದಲ್ಲಿ ಒಂದ್ ಸ್ವಲ್ಪ ಓದೋದು, ಈ ತರ ಓದೋದ್ರಿಂದ ನಮಗೆ ಆ ಪುಸ್ತಕದ ಪೂರ್ತಿ ನಮಗೆ ಮಾಹಿತಿ ಗೊತ್ತಾಗಲ್ಲ. ನಾವು ಯಾವುದೇ ಒಂದು ಪುಸ್ತಕ ತಗೊಂಡು ಬಂದ್ಮೇಲೆ ಅದನ್ನ ಪ್ರತಿದಿನ ಹಂತವಾಗಿ ಹೋಗಿ ಅದನ್ನ ಓದಿದ್ಬಿಟ್ಟು ಅದನ್ನ ಮುಗಿಸಿದ್ಮೇಲೆ ಮತ್ತೆ ನಾವು ಒಂದು ಬೇರೆ ಪುಸ್ತಕವನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಅದು ಅಷ್ಟು ನಾವು ಈ ಪುಸ್ತಕದಲ್ಲಿ ಸ್ವಲ್ಪ ಒಂದ್ 2 ಪೇಜ್ ಓದೋದು, ಆ ಪುಸ್ತಕದಲ್ಲಿ ಒಂದ್ 2 ಪೇಜ್ ಓದೋದು, ಈ ತರ ಓದೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಆ ಒಂದು ಪುಸ್ತಕದ ಒಂದು ಏನು ಸಾರಾಂಶ ಆಗಿರ್ಬೋದು, ಮಾಹಿತಿ ಆಗ್ಬೋದು, ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ತಗೊಂಡು ಬಂದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ಒಂದು ಮುಂದಿನ ಒಂದು ಪುಸ್ತಕವನ್ನ ನಾವು ಓದ್ಬೇಕಾಗುತ್ತದೆ. ಅದೇ ರೀತಿ ನಾವು ಪ್ರತಿದಿನ ಯಾವುದೇ ಒಂದು ಕೆಲಸಗಳು ಮಾಡಬೇಕಾದ್ರೂ ಕೂಡ ನಾವೊಂದು ವೇಳಾಪಟ್ಟಿ ಅಂತೆ ನಾವು ತಯಾರು ಮಾಡ್ಕೊಳ್ಬೇಕು. ನಾಳಿನ ಕೆಲಸಗಳು ನಾವು ಏನೇನು ಮಾಡಬೇಕು ಅಂತೇಳಿ ಒಂದು ವೇಳಾಪಟ್ಟಿನ ತಯಾರು ಮಾಡ್ಕೋಬೇಕಾಗತ್ತೆ. ಆ ವೇಳಾಪಟ್ಟಿಗೆ ತಕ್ಕಂತೆ ನಾವು ನಮ್ಮ ಕೆಲಸಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಬಂದ್ರೆ ನಮ್ಮ ಮನಸ್ಸು ಹಗುರಾಗಿರ್ತದೆ, ಸಂತೋಷದಾಯಕವಾಗಿ ಇರ್ತದೆ. ನಾವು ಯಾವುದೇ ವೇಳಾಪಟ್ಟಿ ಮಾಡ್ಲಾರ್ದೆ ನಾಳೆ ಮಾಡೋಣ ಬಿಡು ಅಂತ ಹೇಳಿಬಿಟ್ಟು ಎಲ್ಲವುದನ್ನ ಒತ್ತಡದಲ್ಲಿ ನಾವು ಮಾಡಕ್ ಹೋದಾಗ ಅವಾಗ ನಮ್ಮ ಮನಸ್ಸು ಗೊಂದಲ ಆಗ್ತದೆ. ಹಾಗಾಗಿ ಈ ಭಾಗಶಃ ಅಧ್ಯಯನವು ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಾವು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಒಂದು ದೊಡ್ಡ ಯಶಸ್ಸನ್ನು ನಾವು ಕಾಣ್ಬೋದು. ಥ್ಯಾಂಕ್ ಯು ಸರ್. ಎಸ್, ಮಂಜುಳಾ ಅವರೇ, ತಮ್ಗೆ ಹೇಗನ್ಸುತ್ತೆ ಈ ವಿಷಯ? ಸರ್, ಇದು ಭಾಗಶಃ ಅಧ್ಯಯನ ನಾವು ಇನ್ನೊಂದು ರೀತಿನೂ ನೋಡ್ಬೋದು ಸರ್. ಈಗ ವಿದ್ಯಾರ್ಥಿಗಳಿಗಾದ್ರೆ ಒಂದು ಪುಸ್ತಕ ಅಥವಾ ಒಂದು ಟಾಪಿಕ್ನ ಸಂಪೂರ್ಣ 1 by 1 ಪೇಜ್ ಅನ್ನ ಓದ್ಕೊಂಡು ಅವರು ಅರ್ಥೈಸ್ಕೊಂಡು ಪರೀಕ್ಷೆ ಪ್ರಿಪೇರ್ ಆಗ್ಬೇಕಾಗುತ್ತೆ. ಆದ್ರೆ ಈಗ ಒಂದು ಎಜುಕೇಶನ್ ಮುಗಿಸಿ ಕೆಲಸದಲ್ಲಿ ಓದೋ ಹವ್ಯಾಸ ಇರುವಂತವ್ರು ಭಾಗಶಃ ಅಧ್ಯಯನ ಅಂತಂದ್ರೆ ಅವ್ರು ಸಂಪೂರ್ಣವಾಗಿ ಒಂದು ಪುಸ್ತಕನ ಓದ್ಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಅವ್ರೇನ್ ಮಾಡ್ಬೋದು, ಒಂದು ಪುಸ್ತಕದ ಮೊದಲ 4-5 ಪೇಜ್ಗಳು ಮತ್ತು ಮಧ್ಯದಲ್ಲಿ ಕೆಲವು ಪೇಜ್ಗಳು, ಕೊನೆಯ ಒಂದು 4-5 ಪೇಜ್ಗಳು ಈ ರೀತಿ ಓದ್ಕೊಂಡು ಹೋದ್ರೆ ಸಂಪೂರ್ಣ ಒಂದು ಪುಸ್ತಕದ ಸಾರಾಂಶ ಅರ್ಥ ಮಾಡ್ಕೋಬಹುದು ಅವರು. ಅದೇ ಟೈಮಲ್ಲಿ ಆ ಸಂಪೂರ್ಣ ಪುಸ್ತಕ ಓದೋ ಟೈಮಲ್ಲಿ ಇನ್ನೊಂದು ಪುಸ್ತಕ ಓದ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಇದು ಭಾಗಶಃ ಅಧ್ಯಯನ ಈ ರೀತಿನೂ ಹೇಳ್ಬೋದು ಸರ್. ಆಮೇಲೆ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗೋದಿಲ್ಲ ಸರ್. ಅವರು ಸಂಪೂರ್ಣ ಮೊದಲನೇ ಪೇಜ್ ಇಂದ ಹಿಡಿದು ಕೊನೆಯ ಪೇಜ್ ವರೆಗೂ ಓದಾಗ, ಯಾಕೆಂದ್ರೆ ಪರೀಕ್ಷೆಯಲ್ಲಿ ಯಾವ್ದನ್ನು ಯಾವಾಗ ಹೇಗೆ ಕೇಳ್ತಾರೆ ಅಂತ ಗೊತ್ತಿರಲ್ಲ. ಅವ್ರು ಸಂಪೂರ್ಣವಾಗಿ ಓದ್ಲೇಬೇಕಾಗತ್ತೆ. ಈ ಭಾಗಶಃ ಅಧ್ಯಯನ ಅನ್ನೋದು ಒಂದು ನಮ್ಮ ಕಲಿಕೆಯ ಸಮಯ ಮುಗಿದ ನಂತರ ಕಲಿಯುವಂತ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಸರ್. ಓಕೆ, ಎಸ್ ಮಂಜುಳಾ, ಥ್ಯಾಂಕ್ ಯು ವೆರಿ ಮಚ್. ಪ್ರೇಮಲತಾ ಅವರೇ, ಮೊದಲನೇ ವಿಷಯ, ಭಾಗಶಃ ಅಧ್ಯಯನವು ಸಂಪೂರ್ಣ ಅಧ್ಯಯನಕ್ಕಿಂತ ಉತ್ತಮ. ಏನ್ ಹೇಳ್ತೀರಿ ನಿಮ್ಮ ಅನಿಸಿಕೆ? ಸರ್, ಅದ್ರ ಬಗ್ಗೆ ನಾನೇನು ಪ್ರಿಪೇರ್ ಆಗಿಲ್ಲ. ಅದನ್ನ ಅರ್ಥಪೂರ್ಣವಾಗಿ ಕಲ್ತು ನಾವು ಅದನ್ನ ಅಧ್ಯಯನ ಮಾಡ್ಬೇಕು ಅಂತ ಅನ್ಕೋತೀನಿ ಸರ್. ಅದ್ರ ಬಗ್ಗೆ ನಾನು ಯಾವ್ದನ್ನು ಯೋಚನೆ ಮಾಡಿಲ್ಲ ಸರ್. ನನ್ಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಓಕೆ, ಥ್ಯಾಂಕ್ ಯು ಪ್ರೇಮಲತಾ. ಮುಂದೆ ನಮ್ ಜೊತೆ ಶರಣಬಸಪ್ಪ ಇದ್ದಾರೆ, ಅವ್ರು ನೋಡೋಣ, ಮಾತಾಡ್ಸೋಣ. ಶರಣಬಸಪ್ಪ ಅವರೇ, ತಕ್ಷಣ ಮಾತಾಡಬೇಕು. ಸರ್, ಭಾಗಶಃ ಅಧ್ಯಯನಕ್ಕಿಂತ ಸಂಪೂರ್ಣ ಅಧ್ಯಯನ ಉತ್ತಮ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡೋದೇ ಆಗಲಿ ಸರ್, ಓದೋದೇ ಆಗಲಿ, ಸ್ವಲ್ಪ ಹಂತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ, ಸ್ವಲ್ಪವಾಗಿ ಓದಿದ್ರೆ ಅದರಲ್ಲಿ ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಕೆಲಸದಲ್ಲಿ ಕೂಡ ಯಾವುದೇ ತರ ಗಲಿಬಿಲಿ ಆಗೋದಿಲ್ಲ ಸರ್. ಓಕೆ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮತ್ತು ಜಯಪ್ರಕಾಶ್ ನಾಗ್ತಿಹಳ್ಳಿ ಚಾನಲ್ ನೋಡ್ತಾ ಇರಿ. ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವಿಲ್ಲಿ ಪ್ರಸ್ತಾಪ ಮಾಡಿರ್ತೇವೆ. ಆದರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ. ನಾವು ನಿಮಗೆ ಸೂಕ್ತವಾದ ಉತ್ತರಗಳನ್ನು ನೀಡ್ತೇವೆ. ಹೌದು ಸ್ನೇಹಿತರೆ, ಕೆಲವೊಂದು ಭಾರಿ ಸಣ್ಣ ಪುಟ್ಟ ಪುಸ್ತಕಗಳಿದ್ದಾಗ ಒಮ್ಮೆಗೆ ಓದ್ಬಿಡ್ತೇವೆ. ಆದರೆ ಕೆಲವೊಂದು ಪುಸ್ತಕಗಳು, ಫಾರ್ ಎಕ್ಸಾಂಪಲ್ ನನ್ನ ಪುಸ್ತಕ ಸೋಲುಗಳಿಗೆ ಅಂಜದಿರಿ, ಕೇಳರಿಮೆ, ಇವೆಲ್ಲ ಒಂದೇ ಸರಿ ಓದ್ಕೊಂಡು ಹೋಗ್ಬಿಡ್ಬೋದು. ಆದರೆ ನಾನು ಇತ್ತೀಚೆಗೆ ಬರೆದಿರೋ ಹೊಸ ಪುಸ್ತಕಗಳು 10 ಹಲವು ವಿಷಯಗಳನ್ನು, ಪುಟಗಳು ಕೂಡ 300-350 ಹೀಗೆ ನೀಡಿದ್ದೇನೆ. ಉದಾಹರಣೆಗೆ ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ 36 ಅಂಶಗಳನ್ನು ನೀಡಿದ್ದೇನೆ. ನೀವು ಒಂದೊಂದು ದಿನಕ್ಕೆ ಒಂದೊಂದು ಅಂಶ ತಿಳ್ಕೊಂಡ್ರು ನೀವು ಉದ್ಧಾರ ಆಗ್ಬಿಡ್ತೀರಿ. ಒಂದೇ ಸರಿಗೆ ಕೆಲವೊಂದು ಸರಿ ಗಲಿಬಿಲಿ ಆಗ್ತದೆ. ಹಾಗಾಗಿ ಈ ವಿಚಾರ ನಾವು ಸಂದರ್ಭ, ಪುಸ್ತಕ ನೋಡಿಕೊಂಡು ಯಾವಾಗ ಹೇಗೆ ನಾವು ಅದನ್ನು ಅರಗಿಸ್ಕೊಳ್ಳೋಕ್ಕೆ ನಮ್ಗೆ ಎಷ್ಟು ತಾಕತ್ತಿದೆ
ಆ, ನಾವು ಜ್ಞಾನವನ್ನು ಹೇಗೆ ಜ್ಞಾನಾರ್ಜನೆಯನ್ನು ಮಾಡಬೇಕು ಆಯ್ಕೆ ನಮ್ಮ ಕೈನಲ್ಲಿರ್ತದೆ. ನಮ್ಮೆಲ್ಲರಿಗೂ ಆಮ್, ಅದು ಗೊತ್ತಾಗ್ತಾ ಹೋಗುತ್ತೆ, ಗ್ರ್ಯಾಜುಯಲಿ ಅದು ಗೊತ್ತಾಗ್ಲಿ ಎನ್ನುವ ಸದುದ್ದೇಶದಿಂದ ಈ ವಿಚಾರವನ್ನು ನಿಮಗೆ ಕೊಟ್ಟಿದ್ದೇವೆ. ಸೊ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ.